ಏನ್ ಪ್ರೈಸ್ ಹೇಳ್ತಾ ಇದ್ರೆ ಅದಕ್ಕೆ? ಸರ್ ಇದು ಬಂದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 45 ಕೋಟ್ ಮಾಡ್ತಾ ಇರೋದು 38,000 ಕ್ಲೋಸ್ ಮಾಡ್ತೀವಿ. 38,000ಕ್ಕೆ. ಓಕೆ, 38,000ಕ್ಕೆ ನಿಮಗೆ ಮಾರುತಿ ಸುಜುಕಿ 800 ವಿತ್ ಎಸಿ ಸಿಗುತ್ತೆ. 800 ಬಜೆಟ್ ಅಲ್ಲೇ ಕೊಡ್ತೀನಿ. ಇದು 38,000. 38,000 ಕೊಡ್ತೀನಿ. ಓಕೆ, 38,000ಕ್ಕೆ ನಿಮಗೆ ಈ ಹ್ಯುಂಡೈ ಸ್ಯಾಂಟ್ರೋ ಕೂಡ ಸಿಗುತ್ತೆ. ಇದು ಜಸ್ಟ್ 69,000 ಕೊಡೋಣ. 69,000ಕ್ಕೆ. 1 ಲಕ್ಷದ ಮೇಲೆ ಕಮ್ಮಿ, 1 ಲಕ್ಷದ ಒಳಗಡೆ ಕೊಡೋದೇ ಇಲ್ಲ ಗಾಡಿ. ಹೌದು ಹೌದು, ನಾನು ಕೊಡ್ತೀನಿ. ಓಕೆ, 69,000ಕ್ಕೆ ಅಂದ್ರೆ 69,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. 135 ಕೋಟ್ ಮಾಡ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 120ಗೂ ಕ್ಲೋಸ್ ಮಾಡ್ತೀನಿ. 120ಕ್ಕೆ. 1,20,000 ಅಂದ್ರೆ 1,20,000ಗೆ ನಿಮ್ಗೆ ಹ್ಯುಂಡೈ ಸ್ಯಾಂಟ್ರೋ ಸಿಗುತ್ತೆ. ಇದು 220 ಕಮ್ಮಿ ಸಿಗಲ್ಲ ಸರ್. ಜಸ್ಟ್ 1,78,000 ಕೊಡ್ತೀನಿ. 1,78,000ಕ್ಕೆ. ಮಾಡಲ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. 2017 ಮಾಡಲು ಬಂದು ನಾನು 138 ಕೊಡ್ತೀನಿ. 138 ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 135ಗೂ ಕ್ಲೋಸ್ ಮಾಡ್ಕೊಡಿ. 135. 1,35,000ಕ್ಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಇದು ಬಂದು 79,000ಗೆ ಕೊಡಿ. 79. 79,000ಕ್ಕೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಪೂರ್ತಿ ಬಜಾರ್ ಚೆಕ್ ಮಾಡ್ಕೊಂಡು ಬನ್ನಿ. 1.5 ಲಕ್ಷದ ಒಳಗಡೆ ಕೊಟ್ರೆ ನಾನು ಫ್ರೀ ಆಗಿ ಕೊಡ್ತೀನಿ. ಓಕೆ, ಖಂಡಿತ. ಸರ್ ನಿಮ್ಮ ಹೆಸರು? ಸರ್ ರೋಷನ್. ರೋಷನ್, ನಿಮ್ಮ ಅಡ್ರೆಸ್ ಹೇಳಿ ಸರ್. ಕಾರ್ ನೋಡ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು? ಸರ್ ಚಂದ್ರ ಲೇಔಟ್ ನಾಗರಬಾವಿ ಸರ್ಕಲ್ ಹತ್ರ ಬರುತ್ತೆ. ಓಕೆ, ನಾಗರಬಾವಿ ಸರ್ಕಲ್ ಹತ್ರ. ಏನ್ ಬಜೆಟ್ ಇದೆ ಕಾರ್ಗಳು ಸ್ಟಾರ್ಟ್ ಆಗುತ್ತೆ? ಸರ್ 39,000ದಿಂದ. 39,000 ಎಷ್ಟು ಕಾರ್ ಸ್ಟಾಕ್ ಅಲ್ಲಿ ಇದೆ ಸರ್ ಇವತ್ತು? ಸರ್ ಇವತ್ತು ಇದೆ ಸರ್, ಒಂದು 8 ಗಾಡಿ ಮೇಲೆ ಇದಾವೆ. ಓಕೆ, ಹೌದು. ಕಾರ್ ಕಂಡೀಷನ್ ಎಲ್ಲ ಯಾವ ರೀತಿ ಇರುತ್ತೆ? ಕಂಡೀಷನ್ ಎಲ್ಲ ಎಕ್ಸಲೆಂಟ್ ಆಗಿರುತ್ತೆ. ಕಮೆಂಟ್ಸ್ ಮಾಡ್ತಾರೆ 30-40 ತಗೊಂಡು 10-20 ಖರ್ಚು ಮಾಡ್ಬೇಕು ಅಂತ. ಸರ್ ಮೆಕ್ಯಾನಿಕ್ಗಳು 1ರಿಂದ 4 ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೊಳ್ಬಹುದು. ಓಕೆ, ಚೆಕ್ ಮಾಡಿಸ್ಕೊಂಡು ಅವ್ರು ತಗೋಬಹುದು. ಹೌದು. ಓಕೆ, ಪ್ರೀತಿಯ ಬಂಧುಗಳೇ, ಸೊ ಇವ್ರ ಹತ್ರ ಸಿಗುವಂತ ಕಾರ್ಗಳು ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಇವ್ರ ಹತ್ರ ಸಿಗುತ್ತೆ. ಇವ್ರು ಎಲ್ಲಿ ಇದಾರೆ ಎಲ್ಲಾನು ಕೂಡ ಅಡ್ರೆಸ್ ಕೂಡ ನಾನು ತಿಳಿಸಿದೀನಿ. ಬನ್ನಿ ಈಗ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರಬಹುದು ಮಾರುತಿ ಸುಜುಕಿ 800 ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಟ್ಬಿಡ್ತೀನಿ. ತದನಂತರ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ನಾನು ಪಿಕ್ಚರ್ ಹಾಕ್ತೀನಿ. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ನೀವು ನೋಡ್ತಾ ಇರಬಹುದು 800 ವಿತ್ ಎಸಿ ನ ಇದು. ಓಕೆ, K22 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ 97 ಮಾಡಲು. ಓಕೆ, 1997ನೇ ಮಾಡಲು. ಓನರ್ ಸರ್ 3rd ಓನರ್ಶಿಪ್. ಓಕೆ, 3 ಓನರ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಏನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಾನು ನಿಮ್ಗೆ ಓಡೋಮೀಟರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ನಿಮ್ಗೆ 67,000 ಕಿಲೋಮೀಟರ್ ತೋರಿಸ್ತದೆ. ಅಂದ್ರೆ ನಿಮ್ಗೆ 99,999 ಆದ್ಮೇಲೆ 0 ಆಗುತ್ತೆ ಇದು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಇರಬಹುದು ಮೈಲೇಜ್ ಎಲ್ಲ ಆರಾಮಾಗಿ ನೀವು 20+ ಎಕ್ಸ್ಪೆಕ್ಟ್ ಮಾಡಬಹುದು. FC ಇನ್ಸೂರೆನ್ಸ್ ಎಲ್ಲ? ಸರ್ FC ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. ಮಾಡಿಸ್ಕೊಡ್ರಿ ಅಂದ್ರೆ ಮಾಡಿಸ್ಕೊಡ್ತೀವಿ. ಓಕೆ, ಮಾಡಿಸ್ಕೊಡಿದ್ರೆ ಮಾಡಿಸ್ಕೊಡ್ತೀರಾ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ ಇದು ಬಂದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 45 ಕೋಟ್ ಮಾಡ್ತಾ ಇರೋದು 38,000 ಕ್ಲೋಸ್ ಮಾಡ್ತೀವಿ. 38,000ಕ್ಕೆ. ಓಕೆ, 38,000ಕ್ಕೆ ನಿಮಗೆ ಮಾರುತಿ ಸುಜುಕಿ 800 ವಿತ್ ಎಸಿ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ಬೇಗ ಕರೆ ಮಾಡಿ. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು. ನೆಕ್ಸ್ಟ್ ಯಾವ ಕಾರ್ ಇದೆ ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಹ್ಯುಂಡೈ ಸ್ಯಾಂಟ್ರೋ K05 ಅಂದ್ರೆ ಇದು ನಿಮಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಪೂರ್ತಿ ಕಾರ್ ಕೂಡ ನೀವು ನೋಡ್ತಾ ಇರಬಹುದು. ಮಾಡಲ್ ಇದು ಸರ್ 2001 ಮಾಡಲು 2nd ಓನರ್ಶಿಪ್ ಆಗಿದೆ. ಓಕೆ, 2001 2 ಮಾಲೀಕರಾಗಿರ್ತಾರೆ. ಇವ್ರು ಏನಂದ್ರೆ ರೀಫಾಬ್ ಬಾರಿಸೋದಿಲ್ಲ. ಕಾರ್ ಯಾವ ಕಂಡೀಷನ್ ತಗೋತಾರೆ ಅದೇ ಕಂಡೀಷನ್ ಸೇಲ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಕಡಿಮೆ ಬಜೆಟ್ ಸಿಗುತ್ತೆ. ನೀವು ಸ್ವಲ್ಪ ಖರ್ಚು ಮಾಡಿದ್ರೆ ನಿಮ್ಗೆ ಈ ಗಾಡಿ ಕೂಡ ತುಂಬಾ ಒಳ್ಳೆ ಕಂಡೀಷನ್ ಇರುತ್ತೆ ಅಂತ ಹೇಳ್ಬೋದು. ಸ್ಯಾಂಟ್ರೋ ಜಿಪ್ ಡ್ರೈವ್ ಇದು. ಮಾಡಲ್ ಯಾವ್ದಂದ್ರೆ ಸರ್ 2001 2nd ಓನರ್ ಅಲ್ಲ? ಎಷ್ಟು ಓಡಿದೆ ಇದು? ಸರ್ ಇದು ಓಡಿದೆ ಸರ್ 70,000 ಓಡಿದೆ. ಓಕೆ, 70,000 ಕಿಲೋಮೀಟರ್ ಡ್ರಿವನ್. ಫ್ರಂಟ್ ಟು ಪವರ್ ಇಂಡೋ ಬರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ಸೀಟ್ ಎಲ್ಲ ಸ್ವಲ್ಪ ಪೀಲ್ ಆಗಿದೆ. ಇವೆಲ್ಲನೂ ಕೂಡ ನೀವು ಕಡಿಮೆ ಬಜೆಟ್ ಅಲ್ಲಿ ನೀವು ಫಿಕ್ಸ್ ಮಾಡ್ಕೋಬಹುದು. ಮೈಲೇಜ್ ಎಲ್ಲ 16-17+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದಕ್ಕೂ FC ಇನ್ಸೂರೆನ್ಸ್ ಅಲ್ಲ? ಸರ್ FC ಇನ್ಸೂರೆನ್ಸ್ ಇದು ಲ್ಯಾಪ್ಸ್ ಇದೆ. ಇದು ಬೇಕಂದ್ರೆ ಮಾಡಿಸ್ಕೊಡ್ತೀನಿ. ಓಕೆ, ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು ಅಷ್ಟೇ ಸರ್, ನಿಮ್ಗೆ 800 ಬಜೆಟ್ ಅಲ್ಲೇ ಕೊಡ್ತೀನಿ. ಇದು 38,000. 38,000 ಕೊಡ್ತೀನಿ. ಓಕೆ, 38,000ಕ್ಕೆ ನಿಮ್ಗೆ ಈ ಹ್ಯುಂಡೈ ಸ್ಯಾಂಟ್ರೋ ಕೂಡ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋರು ಬೇಗ ಕರೆ ಮಾಡಿ. ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ನೀವು ಪಡಿಬಹುದು. ಬನ್ನಿ, ಇನ್ನೊಂದು ಯಾವ್ದು ವೆಹಿಕಲ್ ಇದೆ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಟಾಟಾ ಇಂಡಿಕಾನ ಇದು? ಸರ್ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ವೇರಿಯಂಟ್ K06 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2007 ಮಾಡಲು. 2007 ಮಾಡಲು. ಓನರ್ ಸರ್ ಇದು 3rd ಓನರ್ ಆಗಿದೆ. ಓಕೆ, ಇಂಡಿಕಾ V2 ನಾ ಇದು? ಹೌದು ಸರ್, V2. ಆಮೇಲೆ ಡೀಸೆಲ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್. ಎಷ್ಟು ಓಡಿದೆ ಇದು? ಸರ್ ಇದು ಓಡಿದೆ ಸರ್ ಒಂದು 80,000 ಓಡಿದೆ. ಓಕೆ, 80,000 ಕಿಲೋಮೀಟರ್ ಓಡಿರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನನಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದೀನಿ. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ನೀವು ನೋಡ್ತಾ ಇರಬಹುದು ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಡೀಸೆಲ್ ವೇರಿಯಂಟ್ ಆದ್ರಿಂದ ನಿಮಗೆ ಮೈಲೇಜ್ 20+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಬಂದು ನಿಮಗೆ DLX ವೇರಿಯಂಟ್ ಇದು. ಇಂಡಿಕಾ ವಿಸ್ಟಾ V2. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ಜಸ್ಟ್ 69,000 ಕೊಡೋಣ. 69,000 ಲಕ್ಷದ ಮೇಲೆ ಕಮ್ಮಿ, 1 ಲಕ್ಷದ ಒಳಗಡೆ ಕೊಡೋದೇ ಇಲ್ಲ ಗಾಡಿ. ಹೌದು ಹೌದು, ನಾನು ಕೊಡ್ತೀನಿ. ಓಕೆ, 69,000ಕ್ಕೆ ಅಂದ್ರೆ 69,000ಗೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಪಡಿಬಹುದು. ನೆಕ್ಸ್ಟ್ ಯಾವ್ದಿದು?
ಚೆವ್ರಲೆಟ್ ಆವಿಯೋ K03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಂಬರ್ ಪ್ಲೇಟ್ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ಮಾಡೆಲ್ ಇದು ಸರ್ 2007 ಮಾಡಲ್, 2007 ಮಾಡಲು. ಇದು ಒಂದು ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ, ಎಷ್ಟು ಓಡಿದೆ ಇದು? ಸರ್ ಇದು ಬಂದು ನಿಮ್ಗೆ 75,000 ಓಡಿದೆ. ಓಕೆ, 75,000 ಕಿಲೋಮೀಟರ್ ಓಡಿರುತ್ತೆ. ಇದು ಬಂದು LS ವೇರಿಯಂಟ್. ಬನ್ನಿ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತೀನಿ ಏನೇನ್ ಬರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ನಿಮಗೆ ಫ್ರಂಟ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ಏನು ಕೂಡ ಸ್ಪೆಂಡ್ ಮಾಡೋಂತ ನೆಸೆಸಿಟಿ ಇರೋದಿಲ್ಲ. ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ಸೆಡನ್ ವೆಹಿಕಲ್ ಆದ್ರಿಂದ ಒಂದು 15+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಇದು ಬಂದು 79,000 ಗೆ ಕೊಡಿ. 79, 79,000ಕ್ಕೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ಪೂರ್ತಿ ಬಜಾರ್ ಚೆಕ್ ಮಾಡ್ಕೊಂಡು ಬನ್ನಿ. 1.5 ಲಕ್ಷದ ಒಳಗಡೆ ಕೊಟ್ರೆ ನಾನು ಫ್ರೀ ಆಗಿ ಕೊಡ್ತೀನಿ. ಓಕೆ, ಖಂಡಿತ ಸರ್. ಯಾರು ಸರ್ ಕೊಡ್ತಾರೆ 1.5 ಲಕ್ಷದೊಳಗಡೆ? ಸೊ ನೀವೇನೋ ಕೊಡ್ತಾ ಇದೀರಾ, ಯಾಕಂದ್ರೆ ನೀವು ಆಸ್ ಇಟ್ ಇಸ್ ಕಂಡೀಷನ್ ಕೊಡ್ತಾ ಇದಾರೆ. ಸಣ್ಣ ಪುಟ್ಟ ಖರ್ಚುಗಳು ಇರುತ್ತಲ್ಲ, ಈ ತರ ಸ್ಕ್ರಾಚಸ್ ಗೀಜಸ್ ಎಲ್ಲ ಇರುತ್ತೆ, ಇವೆಲ್ಲನೂ ಕೂಡ ನೀವು ಕಡಿಮೆ ಬಜೆಟ್ ಅಲ್ಲಿ ನೀವು ಮಾಡ್ಕೋಬಹುದು. ಅದೇ ಇವರು ಅದನ್ನೇ ರೆಡಿ ಮಾಡಿಸಿದ್ರೆ ಇನ್ನೂ ಜಾಸ್ತಿಗೆ ಮಾರ್ಬೋದು ಇವರು. ಹೌದು. ಓಕೆ, ನೆಕ್ಸ್ಟ್ ಮತ್ತೊಂದು Hyundai Santro K02 ಅಂದ್ರೆ ಇದು ಕೂಡ ನಿಮ್ಗೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಪೂರ್ತಿ ಕಾರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡೆಲ್ ಇದು ಸರ್ 2007, 2007 ಮಾಡಲು. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಓನರ್ ಸರ್ ಸೆಕೆಂಡ್ ಓನರ್ಶಿಪ್. ಓಕೆ, 2 ಮಾಲೀಕರಾಗಿರ್ತಾರೆ. ಸ್ಯಾಂಟ್ರೋ ಜಿಂಗ್ ಇದು. ನೀವು ನೋಡ್ತಾ ಇರ್ಬೋದು, K02 ರಿಜಿಸ್ಟರ್ಡ್ ವೆಹಿಕಲ್ ಇದು. ಎಷ್ಟು ಓಡಿದೆ ಇದು? ಸರ್ ಇದು ಬಂದು ನಿಮ್ಗೆ 95,000 ಆಲ್ಮೋಸ್ಟ್ ಓಡಿದೆ. ಓಕೆ, 95,000 ಕಿಲೋಮೀಟರ್ ಓಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 16-17 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ ಸರ್. 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್. ಸರ್ ಇದು 135 ಕೋಟ್ ಮಾಡ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 120ಗೂ ಕ್ಲೋಸ್ ಮಾಡ್ಬೋದು. 120ಕ್ಕೆ 1,20,000 ಅಂದ್ರೆ 1,20,000ಗೆ ನಿಮ್ಗೆ Hyundai Santro ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು. ಜೊತೆಗೆ ಈಗಿರೋ ಪೆಟ್ರೋಲ್ ರೇಟ್ ಅಲ್ಲಿ 20+ ಮೈಲೇಜ್ ಬರಬೇಕು ಅಂದ್ರೆ 800cc Hyundai Eon ಅಂತ ಹೇಳ್ಬೋದು. K06 ಅಂದ್ರೆ ನಿಮ್ಗೆ K6 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡೆಲ್ ಇದು ಸರ್ 2017 ಮಾಡಲ್. ಓಕೆ, 2017 ಮಾಡಲು. ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಬನ್ನಿ ರೇಸ್ ಸೈಡ್ ಹೋಗೋಣ. ಇದು ಯಾವ ವೇರಿಯಂಟ್ ಎಲ್ಲಾನು ಕೂಡ ನಾವು ತಿಳ್ಕೊಳ್ಳೋಣ. ಇದು ಬಂದು ನಿಮ್ಗೆ ಡಿಲೈಟ್ ಪ್ಲಸ್ ವೇರಿಯಂಟ್ ಇದು. ಓಡಿರೋದು ಸರ್ ಇದು ಜಸ್ಟ್ 75,000 ಓಡಿದೆ. ಓಕೆ, 75,000 ಕಿಲೋಮೀಟರ್. ಓಕೆ, ಶೋರೂಮ್ ರೆಕಾರ್ಡೆಡ್ 75,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಪವರ್ ಸ್ಟೇರಿಂಗ್, AC ಬರುತ್ತೆ. ಸಿಸ್ಟಮ್ ಇಲ್ಲ ಅಲ್ಲ ಇದರಲ್ಲಿ? ಇಲ್ಲ ಸರ್. ಓಕೆ, ಸಿಸ್ಟಮ್ ಇಲ್ಲ, ತೆಗೆದಿದ್ದಾರೆ. ಸೊ ನೀವು ಬೇಕಾದ್ರೆ ಅದನ್ನ ಕಡಿಮೆ ಬಜೆಟ್ ಅಲ್ಲಿ ಹಾಕೋಬಹುದು. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ನಿಮ್ಗೆ ಇದ್ರಲ್ಲಿ ಆಲ್ ಮ್ಯಾನ್ಯುವಲ್ ವಿಂಡೋ ಇರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇರೋದಿಲ್ಲ. ಮೈಲೇಜ್ ಹಿಂದೆನೆ ಹೇಳ್ದಂಗೆ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು 220 ಕಮ್ಮಿ ಸಿಗಲ್ಲ ಸರ್. ಜಸ್ಟ್ 1,78,000 ಕೊಡ್ತೀನಿ. 1,78,000ಕ್ಕೆ. ಮಾಡೆಲ್ ಇನ್ನೊಂದ್ಸಲ ಹೇಳಿ ಸರ್ 2017 ಮಾಡಲ್. ಓನರ್ ಥರ್ಡ್ ಓನರ್ ಆಗಿರುತ್ತೆ. ಓಕೆ, ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬಹುದು. Hyundai i10 ಎರಾ ವೇರಿಯಂಟ್ K50 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲ ಸ್ಕ್ರಾಚಸ್ ಇರುತ್ತೆ ಅಂತ. ಬನ್ನಿ, ಫ್ರಂಟ್ ಇಂದನೂ ಕೂಡ ನಾನು ತೋರಿಸ್ಕೊಡ್ತೀನಿ. ಮಾಡೆಲ್ ಇದು ಸರ್ 2008 ಮಾಡಲ್. 2008 ಮಾಡಲು. ಓನರ್ ಸರ್ 4th ಓನರ್ ಆಗಿದೆ. ಓಕೆ, 4th ಓನರ್ ಆಗಿರುತ್ತೆ. ಎಷ್ಟು ಓಡಿದೆ ಇದು? ಸರ್ ಇದು ಬಂದು 78,000 ಓಡಿದೆ. ಓಕೆ, 78,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ. ನೀವು ನೋಡ್ತಾ ಇರ್ಬೋದು, ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ 16+ ಆಸ್ ಯೂಶುವಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ನಾನು 138 ಕೊಡ್ತೀನಿ. 138 ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 135ಗೂ ಕ್ಲೋಸ್ ಮಾಡ್ಕೊಡಿ. 135, 1,35,000ಕ್ಕೆ ನಿಮ್ಗೆ Hyundai i10 ಎರಾ ವೇರಿಯಂಟ್ ಸಿಗುತ್ತೆ. ನೋಡಿ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ನೋಡಿದ್ರಲ್ಲ ಪ್ರೀತಿಯ ಬಂಧುಗಳೇ. ಸೊ ಪ್ರತಿಯೊಂದು ಕಾರ್ದು ಕೂಡ ಅಂದ್ರೆ ಇವ್ರ ಹತ್ರ ಇರುವಂತ ಪ್ರತಿಯೊಂದು ಸ್ಟಾಕ್ಸ್ ಕೂಡ ತೋರಿಸಿದೀನಿ. ಇದು ಒಂದು ಫ್ರೀಲಾನ್ಸರ್ ಕಾರ್ ಆದ್ರಿಂದ ನಿಮ್ಗೆ ತುಂಬಾನೇ ಕಡಿಮೆ ಬಜೆಟ್ ಸಿಗುತ್ತೆ. ಸರ್, ಎಲ್ಲಾ ಕಾರ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.